ಬೊಮ್ಮಾಯಿ ಸರ್ಕಾರ ಅದು ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗೈತಿ ಅನ್ನುವಂಥದ್ದನ್ನು ಹೇಳಕತ್ತಾರೆ ಸರ್. ಇಂಪ್ಲಿಮೆಂಟ್ ಆಗಿದೆಯಾ? ಎಲ್ಲ ಇಲಾಖೆ ಆಗೈತೆ ಅಂದರೆ ಆಗಿಲ್ಲ ಅಂತ ಸಾಬೀತು ಮಾಡಿದರೆ ನಾ ಇವತ್ತೇ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು, ಯಾಕಂದ್ರೆ ಅವ್ರ ಅಂಕಿ ಹೇಳಿಸಿದ್ದು ನಮ್ಮ ಕಡೆನೂ ಇಲ್ಲ. ಸರ್, ನಿಮ್ಮ ಇಲಾಖೆಯಲ್ಲಿ 15ರಿಂದ 17, 3ರಿಂದ 7% ಎಲ್ಲ ಸಿಬ್ಬಂದಿ ಬಡ್ತಿ, ನೇಮಕಾತಿ ಮತ್ತು ಇತರೆ ಯೋಜನೆಗಳಿಗೆ ಅನ್ವಯ ಆಗಿದೆ ಆಗಿದೆ. ನೋಡಿ, ಗೊಂದಲ ಇದೆ. ನಾವು ನೇಮಕಾತಿ ಮಾಡೋದು ಏಜೆನ್ಸಿ ಬೇರೆ, ನಾವು ಮಾಡ್ಕೊಳ್ಳಲ್ಲ. ಅವ್ರು ಹೇಳಿದ ಅಂಕಿಅಂಶ ನಮ್ಮಲ್ಲಿ ಸಿಗೋದಾದರೆ KPSC ಅಥವಾ ಯಾರೋ ಅಥಾರಿಟಿ ಇದೆ, ಪೊಲೀಸರು ನೇರವಾಗಿ ನೇಮಕ ಮಾಡ್ತಾರೆ, ಅದು ಅಲ್ಲಿ ಹತ್ರ ಅಂಕಿಅಂಶ ಸಿಗುತ್ತೆ. ಸೊ ಅವ್ರು ಹೇಳಿದ ಮ್ಯಾಗೆ ನಾವು ಅದ್ರ ಬಗ್ಗೆ ಗಮನ ಹರಿಸ್ತೀವಿ, ಅದು ಮಾಹಿತಿ ತರಿಸ್ಕೊಳ್ತೀವಿ ಆ ಇಲಾಖೆಯಿಂದ. ಸೊ ಅವ್ರು ಹೇಳಿದ್ರಲ್ಲಿ ಸರಿ ಇಲ್ಲಾಂದರೆ ಸರಿ ಮಾಡುವಂಥ ಪ್ರಯತ್ನ ಮಾಡಬೇಕು ಸರ್ಕಾರ. ಹೇಳಿದ್ದಾರೆ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಅದು ಚರ್ಚೆ ಇದೆ. ಸುಪ್ರೀಂ ಕೋರ್ಟ್ಗೆ ಬಿಹಾರದ ಚುನಾವಣೆ ಇದೇ ರೀತಿ ಮಾಡ್ತಿದ್ದಾರೆ, ಭಾಳಷ್ಟು ಒಟ್ಟು ಕಟ್ ಮಾಡಿದ್ದಾರೆ. ಸೊ ನ್ಯಾಯಾಲಯದಲ್ಲಿ, ಸುಪ್ರೀಂ ಕೋರ್ಟ್ದಲ್ಲಿ ಇದೆ. ಸೊ ಮಾಡಿದ್ದಾರೆ. ಮಹಾರಾಷ್ಟ್ರನೇ ಉದಾಹರಣೆ, ದೊಡ್ಡ ಉದಾಹರಣೆ. ಅಲ್ಲಿ ಸುಮಾರು ಲಕ್ಷಾಂತರನ್ನ ಸೇರಿಸುವಂಥ ಪ್ರಯತ್ನ ಮಾಡಿದ್ರೆ ಕೆಲವು ಕಡೆ ಡಿಲೀಟ್ ಮಾಡುವಂಥ 2 ಕಡೆ ಆಗಿದೆ. ಈ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಅಂದ್ರೆ OBC ಸಮಾವೇಶ ಅವ್ರ ನೇತೃತ್ವದಲ್ಲಿ ಮಾಡಕೊಟ್ಟಿದೆ. ಎಲ್ಲೋ ಒಂದು ಕಡೆ CM ಗಾದಿಗೆ ಮತ್ತೆ ಕೂತು ಬರುತ್ತಾ ಅನ್ನುವಂಥ ರೀತಿಯಲ್ಲಿ ಸರ್. ಅಲ್ಲ, CM ಇದ್ದೇ ರಾಷ್ಟ್ರ ನಾಯಕರು ಆಗ್ಬೋದಲ್ಲ, ಅಂತ ಡಿಟ್ಯಾಚ್ ಮಾಡ್ಬೇಕಂತ ಹೇಳಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರು ನಾ ರಾಷ್ಟ್ರ ರಾಜಕಾರಣ ನನಗೆ ಆಸಕ್ತಿ ಇಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಹೈಕಮಾಂಡ್ ಒತ್ತಾಯದ ಮೇರೆಗೆ ಹೊರಟಿದ್ದಾರೆ. ಅಲ್ಲ, ಇದು ಎಕ್ಸ್ಟ್ರಾ, ಇದು ಅವ್ರಿಗೆ ಹುದ್ದೆ ಕೊಡೋದು ಎಕ್ಸ್ಟ್ರಾ. OBCಯನ್ನು ನಿಭಾಯಿಸ್ಲಿಕ್ಕೆ ಕೊಟ್ಟಿದ್ದಾರೆ, ಹೊರತಾಗಿ CM ಬಿಡು ಅಂತ ಹೇಳಿಲ್ಲ ಅವ್ರಿಗೆ. ಅದ್ರ ಜೊತೆಗೆ ಇನ್ನೂ 2 ಹುದ್ದೆ ಕೊಡ್ಬೋದಲ್ಲ, ಬೇರೆ ಬೇರೆ ಮತ್ತೆ ಕೊಡಬಾರ್ದು ಅಂತ ಹೇಳಿದೆ. ಸರ್, CM ಬದಲಾವಣೆ ವಿಚಾರ ಕ್ಲೋಸ್ ಅಂತ ಹೇಳಿ, ಬಟ್ ಪುನರ್ರಚನೆ ವಿಚಾರ ಏನಲ್ಲ ಸರ್? ಅದೇನಿದ್ರು ಅವ್ರನ್ನ ಕೇಳಬೇಕು. CM ಅವ್ರನ್ನ ಕೇಳಬೇಕು, DCM ಅವ್ರನ್ನ ಕೇಳಬೇಕು. ಅವರೇ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಯಾಕಂದ್ರೆ ನಾವು ಮಂತ್ರಿಗಳಷ್ಟೇ ಇದ್ದೀವಿ, ಅದನ್ನು ದಿನಾಂಕ ನಿಗದಿ ಮಾಡೋಂಥ ವ್ಯಾಪ್ತಿ ನಮ್ದಲ್ಲ. ಅದು ಅಧ್ಯಕ್ಷ ಕೇಳಬೇಕು, DCM ಕೇಳೋ ಸರಿಯಾದ ಉತ್ತರ ಅವ್ರು ಕೊಡ್ತಾರೆ. ಅಲ್ಪ ವಿರಾಮ ಬಿದ್ದ